ಈಗಾಗಲೇ ಹೇಳಿರುವ ಹಾಗೆ ಈ ಒಂದು ಪ್ರತಿಭಟನೆ ಯಾರು ಈ ಒಂದು ಹೇಯ ಕೃತ್ಯದಲ್ಲಿ ತೀರ್ಕೊಂಡಿದ್ದಾರೆ, ಯಾರ ಈ ಇನ್ನೋಸೆಂಟ್ಗಳನ್ನು ಏನು ಕೊಲ್ಲಲಾಗಿದೆ ಅವರ ಜೊತೆಗೆ ನಾವಿದ್ದೇವೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಈ ಒಂದು ಮೆರವಣಿಗೆಯನ್ನು ಪಂಜಿನ ಒಂದು ಪ್ರತಿಭಟನೆಯನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ವಿಶೇಷವಾಗಿ ಏನು ಅಂತ ಹೇಳಿದ್ರೆ, ಈ ಕಾಶ್ಮೀರದ ಸಮಸ್ಯೆಯನ್ನು ನಾವು ಇವತ್ತು ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಅಲ್ಲಿಯ ಜನರು ಬಡ ಜನರಾಗಿಯೇ ಉಳಿಬೇಕು ಅಂತ ಈ ದಾಳಿಕೋರರ, ಈ ಭಯೋತ್ಪಾದಕರ ಒಂದು ಅವರ ಮೂಲ ಉದ್ದೇಶ ಆಗಿದೆ. ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಜನಸಾಮಾನ್ಯರು ಬಡವರಾಗಿಯೇ ಉಳಿಬೇಕು, ಉದ್ಯೋಗಗಳಿಲ್ಲದೆ ಅದೇ ರೀತಿಯಾಗಿ ದಾರಿ ಮೇಲೆ ಬದುಕಬೇಕು ಅಂತೇಳಿ ಭಯೋತ್ಪಾದಕರು ಇವತ್ತು ಬಯಸ್ತಾ ಇದ್ದಾರೆ. ಅದಕ್ಕಾಗಿ ಅವರು ಇವತ್ತು ಟಾರ್ಗೆಟ್ ಮಾಡಿ ಅಲ್ಲಿ ಹೋಗಿರ್ತಕ್ಕಂಥ ಪ್ರವಾಸಿಗರ ಮೇಲೆ ಗುಂಡು ಹಾರಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಈ ಪಹಲ್ಗಾಮ್ ಅಂತ ಏನ್ ಜಾಗ ಇದೆ, ಆ ಜಾಗ ಮೂಲತಃ ಒಂದು ಪ್ರವಾಸೋದ್ಯಮದ ಜಾಗ. ಅಲ್ಲಿರ್ತಕ್ಕಂಥ ಜನರು ಬದುಕ್ತಾ ಇರುವಂತದ್ದು ಆ ಪ್ರವಾಸೋದ್ಯಮದ ಮೇಲೆ. ಈ ಪ್ರವಾಸಿಗಳು ಹೋದ್ರಷ್ಟೇ ಅಲ್ಲಿಯ ಜನರಿಗೆ ಕೆಲಸ ಮಾಡ್ಲಿಕ್ಕೆ ಕೆಲಸ ಸಿಗ್ತಾ ಇದೆ, ಅಲ್ಲಿಯ ಡ್ರೈವರ್ಗಳಿಗೆ ಕೆಲಸ ಸಿಗ್ತಾ ಇದೆ, ಆ ಕುದುರೆ ಓಡಿಸುವವರಿಗೆ ಕೆಲಸ ಸಿಗ್ತಾ ಇದೆ. ಓವರಾಲ್ ಆಗಿ ಆ ಒಂದು ಭಾಗದ ಜನರ ಜೀವನ ಏನಿದೆ ಆ ಪ್ರವಾಸೋದ್ಯಮದ ಮೇಲೆ ಕಂಪ್ಲೀಟ್ಲಿ ಡಿಪೆಂಡ್ ಆಗಿದೆ. ಇವತ್ತು ಅದನ್ನು ಮುರಿಬೇಕು. ಆ ಪ್ರವಾಸೋದ್ಯಮವನ್ನು ಮುಗಿಸಿದ್ರೆ ಮತ್ತೆ ಏನಾಗ್ತದೆ ಅಂತ ಹೇಳಿದ್ರೆ, ಆ ಪ್ರವಾಸೋದ್ಯಮ ಮುಗಿಸಿದಾಗ ಅಲ್ಲಿರ್ತಕ್ಕಂಥ ಸಾಮಾನ್ಯ ಯುವಕರು ದಾರಿಗೆ ಬರ್ತಾರೆ, ಮತ್ತೆ ಅವರು ಇಂತಹ ಆತಂಕವಾದಿಗಳ, ಇಂತಹ ಭಯೋತ್ಪಾದಕರ ಜೊತೆ ಸೇರ್ತಾರೆ ಅಂತ ಹೇಳಿ ಅವರ ತಲೆಯಲ್ಲಿ ಇಟ್ಕೊಂಡು ಈ ವೆರಿ ಸ್ಟ್ರಾಟಜಿಕ್ ಆಗಿ ದಾಳಿ ಮಾಡಲಾಗಿದೆ ಅಂತ ಹೇಳಿ ಬಹಳಷ್ಟು ವಿಶ್ಲೇಷಕರು ಇದನ್ನು ಹೇಳ್ತಾ ಇದ್ದಾರೆ. ಇವತ್ತು ನಾವು ಅದನ್ನು ನೋಡ್ಬೇಕಾಗಿದೆ. ಯಾವ ರೀತಿಯಾಗಿ ಒಂದು ಭಾಗವನ್ನು ಯಾವುದೇ ಜನರ ಒಂದು ಉದ್ಯೋಗವಿಲ್ಲದೆ, ಯಾವುದೇ ಒಂದು ಕಸುಬುಗಳಿಲ್ಲದೆ ಅದನ್ನು ಡಿಪೆಂಡ್ ಮಾಡಿದಾಗ, ಅಲ್ಲಿಯ ಯುವ ಜನರು ಹೊರಗಡೆ ಬಂದಾಗ ಏನಾಗ್ತದೆ, ಅಲ್ಲಿಯ ಶಾಂತಿಯ ಒಂದು ವಾತಾವರಣ ಕೆದರಲು ಅದೊಂದು ದಾರಿ ಆಗ್ತದೆ. ಅದರಿಂದ ಮನೆಯಲ್ಲಿ ಅವರು ಇಂತಹ ಭಯೋತ್ಪಾದಕರನ್ನು ಹುಟ್ಟಿಸುವಂತ ಕೆಲಸವನ್ನು ಅವಾಗ ಏನಾಗ್ತದೆ, ಜನರಿಗೆ ತಿನ್ಲಿಕ್ಕೆ ಅನ್ನ ಇಲ್ಲ ಎಂದಾಗ ಯಾರೋ ಒಬ್ರು ಬಂದ್ರು ಅನ್ನ ಕೊಟ್ಟು ಆ ಹುಡುಗರನ್ನು ದ್ವೇಷ ಕಾರುವಂತ ಕೆಲಸ, ಈ ದೇಶದ ವಿರುದ್ಧ ನಿಲ್ಲಿಸುವಂತ ಕೆಲಸ ಮಾಡ್ಲಿಕ್ಕೆ ಈ ಎಲ್ಲ ಒಂದು ಕಾನ್ಸ್ಪಿರಸಿ ತರ ಇದನ್ನು ಕೆಲಸ ಮಾಡ್ತಾ ಇದ್ದಾವೆ. ಅದಕ್ಕೆ ಈ ಒಂದು ದಾಳಿ ಏನಿದೆ ಅದು ಕೇವಲ ಬಹಳಷ್ಟು ಕಾಶ್ಮೀರಿ ಜನರು ಅವತ್ತೇ ಅದೇ ದಿನ ಪ್ರತಿಭಟನೆಯನ್ನು ಮಾಡಿ ಇದನ್ನು ಹೇಳಿದ್ದಾರೆ. ಈ ದಾಳಿ ಕೇವಲ ಒಂದು ಪ್ರವಾಸಿಗರ ಮೇಲೆ ದಾಳಿ ಆದಂತಲ್ಲ, ಇದು ನಮ್ಮ ಅಸ್ಮಿತೆಯ ಮೇಲೆ ದಾಳಿ ಆಗಿದೆ, ಇದು ನಮ್ಮ ಜನರ ಮೇಲೆ ಆಗಿದೆ, ಇದು ಕಾಶ್ಮೀರಿಯತ್ನ ಮೇಲೆ ದಾಳಿ ಆಗಿದೆ ಅಂತ ಹೇಳಿ ಬಹಳ 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 ಮುಕ್ತವಾಗಿ ಅದನ್ನು ಹೇಳಿದ್ದಾರೆ. ಇವತ್ತು ನಾವು ಅರ್ಥ ಮಾಡಿಕೊಳ್ಬೇಕು, ಈ ಎಲ್ಲ ಒಂದು ಕೆಲಸದಲ್ಲಿ ಯಾವ ರೀತಿಯಾಗಿ ಒಂದು ಪ್ರದೇಶವನ್ನು ಗುರಿ ಮಾಡಿ ಅಲ್ಲಿಯ ಜನರ ಬದುಕನ್ನು ಹಾಳು ಮಾಡುವಂತ ಕೆಲಸ, ಅದಕ್ಕೆ ನಾವೆಲ್ಲರೂ ಇವತ್ತು ಇಲ್ಲಿ ನಿಂತು ಛೀಮಾರಿ ಹಾಕ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ, ಎಲ್ಲಿಯವರೆಗೆ ಈ ರೀತಿಯಾಗಿ ಜನರು ಒಳಗ್ ಬರ್ಲಿಕ್ಕೆ ದಾಳಿ ಹೇಗಾಯ್ತು ಅಂತ ಹೇಳಿ ಸಹ ಇವತ್ತು ಪ್ರಶ್ನೆ ಮಾಡ್ಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಇದಕ್ಕಿಂತ ಮುಂಚೆಯೂ ಸಹ ಪುಲ್ವಾಮಾ ಅಟ್ಯಾಕ್ ಆದಾಗ ಸುಮಾರು 30 ಯೋಧರು ತೀರ್ಕೊಂಡ್ರು. ಇಷ್ಟು ಪ್ರಮಾಣದ RDX ಎಲ್ಲಿಂದ ಬಂತು ಅಂತ ಹೇಳಿ ಇವತ್ತಿಗೂ ಸಹ ಈ ದೇಶದ ಸರ್ಕಾರ ಮತ್ತು ಈ ದೇಶದ ಇನ್ವೆಸ್ಟಿಗೇಟಿವ್ ಏಜೆನ್ಸಿಗಳೇನಿದಾವೆ ಅವರಿಗೆ ಇವತ್ತು ಸಹ ಹೇಳಲಿಕ್ಕೂ ಆಗಿಲ್ಲ, ಇವತ್ತಿಗೂ ಅವರಿಗೆ ಗೊತ್ತಿಲ್ಲ ಈ ಇಷ್ಟು ಪ್ರಮಾಣದ RDX ಎಲ್ಲಿಂದ ಬಂತು ಅಂತ ಹೇಳಿ. ಅದೇ ರೀತಿಯಾಗಿ ಇವತ್ತು ಇಷ್ಟು ಜನರು ಸಾಯಿಸ್ಲಿಕ್ಕೆ ಜನ ಎಲ್ಲಿಂದ ಬಂದ್ರು ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಇವತ್ತು ಪ್ರಶ್ನೆ ಮಾಡೋರೇ ದೇಶದ್ರೋಹಿಗಳಾಗಿ ಸರ್ಕಾರಕ್ಕೆ ಕಾಣ್ತಾ ಇದ್ದಾರೆ. ಯಾಕೆ ಈ ದೇಶದ್ರೋಹಿಗಳಾಗಿ ಕಾಣ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವ್ರಿಗೆ ನಾವು ಪ್ರಶ್ನೆಗಳನ್ನು ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲಿಯವರೆಗೆ ಈ ಒಂದು ಹೇಯ ಕೃತ್ಯವನ್ನು ನಾವು ಖಂಡಿಸುತ್ತೇವೆಯೋ ಅದೇ ರೀತಿಯಾಗಿ ಸರ್ಕಾರಕ್ಕೂ ನಾವು ಅದೇ ಒಂದು ಇದರಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಇಂತಹ ಕೃತ್ಯಗಳು ಆಗದೆ ನೋಡಿಕೊಳ್ಳುವಂತ ಕೆಲಸ ಇಲ್ಲಿರ್ತಕ್ಕಂಥ ಸರ್ಕಾರದ್ದು, ಇಲ್ಲಿರ್ತಕ್ಕಂಥ ಸೆಕ್ಯೂರಿಟಿಗಳದ್ದು
ಪಾಪ ಇಲ್ಲಿಯ ಜನರು ಈ ಸರ್ಕಾರದ ಮೇಲೆ ನಂಬಿಕೆಯನ್ನು ಇಟ್ಟು ಅಲ್ಲಿ ಎಲ್ಲ ಮುಗಿದೋಗಿದೆ, 370 ತೆಗೆದು ಹಾಕಿದ್ದಾರೆ. ಅಲ್ಲಿ ಎಲ್ಲವೂ ಈಗ ಮುಗಿದೋಗಿದ ಮೇಲೆ ನಾವು ಆರಾಮಾಗಿ ಅಲ್ಲಿ ಪ್ರವಾಸಕ್ಕೆ ಹೋಗಬಹುದು ಅಂತೇಳಿ ಸರ್ಕಾರದ ಮೇಲೆ ನಂಬಿಕೆ ಇಟ್ಟು ಇವತ್ತು ಕಾಶ್ಮೀರಕ್ಕೆ ಹೋದವರ ಪರಿಸ್ಥಿತಿ ಬಹಳ ವಿಚಿತ್ರವಾದಂತ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಇದಕ್ಕೆ ಏನೆಲ್ಲ ಕಾರಣ ಇದೆಯೋ ಆ ಕಾರಣಗಳನ್ನು ಬಯಲಿಗೆ ಎಳೆಯುವಂತ ಕೆಲಸ ಸರ್ಕಾರ ಮಾಡಬೇಕು. ಇದರಲ್ಲಿ ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ, ಯಾರೆಲ್ಲ ಕೈವಾಡ ಇದೆಯೋ ಆ ಅವರನ್ನು ಹಿಡಿದು ಅವರನ್ನು ತಕ್ಕ ಶಿಕ್ಷೆಗೆ ಒಳಪಡಿಸುವಂತಹ ಮತ್ತು ಅದಕ್ಕೆ ತಕ್ಕ ಪ್ರತ್ಯುತ್ತರ ಕೊಡುವಂತ ಕೆಲಸ ಈ ದೇಶದ ಸರ್ಕಾರ ಮಾಡಬೇಕು ಅಂತ ಸರ್ಕಾರ ಹತ್ರ ಕೇಳ್ಕೊಳ್ಳುತ್ತಾ, ಮತ್ತೆ ಇಂತಹ ಘಟನೆಗಳು ಮರುಕಳಿಸದಂತೆ ನಾವು ನೋಡ್ಕೋಬೇಕಾಗಿದೆ. ಮತ್ತು ಇವತ್ತು ವಿಚಿತ್ರ ಏನು ಅಂತ ಹೇಳಿದ್ರೆ, ಈ ದೇಶದ ಪ್ರಧಾನಮಂತ್ರಿಗಳು ಅಲ್ಲಿ ತೀರ್ಕೊಂಡಿರ್ತಕ್ಕಂತ ಜನರ ಅಂತಿಮ ಸಂಸ್ಕಾರ ಆಗಿಲ್ಲ. ಈ ದೇಶದ ಪ್ರಧಾನಮಂತ್ರಿಗಳು ಚುನಾವಣಾ ಭಾಷಣ ಮಾಡ್ಲಿಕ್ಕೆ ಹೋಗಿದ್ದಾರೆ. ಇವತ್ತು ಎಷ್ಟು ವಿಚಿತ್ರ ಅಂತ ಹೇಳಿದ್ರೆ, ನಾವು ಈ ದೇಶದಲ್ಲಿ ಬದುಕ್ತಾ ಇರುವಾಗ ಇಲ್ಲಿರ್ತಕ್ಕಂಥ ಜನರು ಈ ದೇಶದಲ್ಲಿ ಮೇಲು ಅಂತ ಹೇಳಿ ನಾವು ನೋಡ್ಬೇಕಾಗ್ತದೆ. ನಾವು ಮುಂಚೆನೂ ಸಹ ನಾವು ಹೇಳಿದ್ದೇವೆ, ಈ ದೇಶ ಅಂತ ಹೇಳಿದ್ರೆ ಒಂದು ಭೂಪಟ ಅಲ್ಲ, ದೇಶ ಅಂತ ಹೇಳಿದ್ರೆ ಜಾತಿ ಅಲ್ಲ, ದೇಶ ಅಂತ ಹೇಳಿದ್ರೆ ಮತ ಅಲ್ಲ, ದೇಶ ಅಂತ ಹೇಳಿದ್ರೆ ಯಾವುದೇ ರೀತಿಯ ಒಂದು ಮಂದಿರ, ಮಸೀದಿ, ಚರ್ಚು ಅಲ್ಲ. ದೇಶ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಜನರಿಗೆ ನೀವು ಎಲ್ಲಿವರೆಗೆ ಪ್ರೀತಿಸುವುದಿಲ್ಲವೋ, ಇಲ್ಲಿರ್ತಕ್ಕಂಥ ಜನರಿಗೆ ಎಲ್ಲಿವರೆಗೆ ನೀವು ರಕ್ಷಣೆ ಮಾಡುವುದಿಲ್ಲವೋ, ಯಾವ ದೇಶ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬ ಮಾತನ್ನು ಹೇಳುತ್ತಾ, ಈ ಒಂದು ಅವರ ನೋವಿನಲ್ಲಿ ನಾವೆಲ್ಲರೂ ಬಹಳ ನೋವಿನಿಂದ ಅವ್ರ ಜೊತೆಗೆ ನಾವು ಇದ್ದೀವಿ. ಮತ್ತು ಈ ಕೆಲಸದಲ್ಲಿ ಯಾರೆಲ್ಲ ಮಾಡಿದ್ದಾರೆ, ಯಾವ ಧರ್ಮದ ಹೆಸರನ್ನು ಹೇಳಿ ಮಾಡಿದ್ದಾರೆ, ಅದೆಲ್ಲವನ್ನು ಗಣನೆಗೆ ತೆಗೆದುಕೊಂಡು ಯಾರೇ ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷಿಸುವಂತ ಕೆಲಸ ಸರ್ಕಾರ ಮಾಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.